ಹಾಯ್ ಫ್ರೆಂಡ್ಸ್, ಹಲೋ. ನೋಡಿ, ಇವತ್ತು ನಾನು ನಿಮಗೆ ಸೂಪರ್ ಆದಂಥ ಒಂದು ಚಿಕನ್ ಸುಕ್ಕವನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಸಾಂಬಾರು ಮಾಡಿ ಅದ್ರ ಜೊತೆಗೆ ಸುಕ್ಕ ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ. ಇದು ಬರೀ ಸುಕ್ಕ ಮಾಡೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ತುಂಬ ಈಸಿಯಾಗಿ ಚಿಕನ್ ಸುಕ್ಕ ಮಾಡ್ಬೋದು. ನೋಡಿ, ನಾನು ಇಲ್ಲಿ ಈ ಚಿಕನ್ ಸುಕ್ಕಕ್ಕೆ 1 kg ಚಿಕನನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಸ್ಕಿನ್ಲೆಸ್ ಕೂಡ ತಗೊಳ್ಬಹುದು. ನಾನು ನೋಡಿ ಇಲ್ಲಿ ಮೊದಲಿಗೆ ಈ ಚಿಕನನ್ನು ಬೇಯಲಿಕ್ಕೆ ಹಾಕ್ಕೊಳ್ಳೋಣ. ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಆಲ್ರೆಡಿ 2 ಚಿಕ್ಕ ಈರುಳ್ಳಿಯನ್ನು ಉದ್ದುದ್ದದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ. ಈಗ ನೋಡಿ, ಈ ಈರುಳ್ಳಿನ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಒಂದು ಚಿಕನ್ ಬೇಯಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ. ನೋಡಿ, ಈ ಪಾತ್ರೆಗೆ ನಾನೀಗ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಈ ಚಿಕನ್ ಸುಕ್ಕಕ್ಕೆ ಕೊಬ್ಬರಿ ಎಣ್ಣೆನೇ ತುಂಬ ಮುಖ್ಯ. ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದ್ರೇ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸುಕ್ಕದ್ದು. ನಾನಿಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದಾಜು. ಇಲ್ಲಿ ನೋಡಿ, ಸ್ವಲ್ಪ ಈಗ ಇದಕ್ಕೆ ನಾನು ಸೋಂಪನ್ನು ಹಾಕ್ಕೊಳ್ತೀನಿ 1 ಸ್ಪೂನಷ್ಟು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸುಕ್ಕಕ್ಕೆ. ನೋಡಿ, ಈ ಸೋಂಪು ಹಾಕ್ಕೊಂಡಿದ್ದೀನಲ್ವ, ಈಗ ಇದ್ರ ಜೊತೆಗೇನೆ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಲ್ವ ಈರುಳ್ಳಿ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಸಾಕಾಗತ್ತೆ. ತುಂಬ ಏನು ಬ್ರೌನ್ ಕಲರ್ ಆಗೋ ತನಕ ಏನು ಫ್ರೈ ಮಾಡಬೇಕಂತ ಏನಿಲ್ಲ. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಈ ಈರುಳ್ಳಿ ಮತ್ತು ಕೊಬ್ಬರಿ ಎಣ್ಣೆ ಇದೆ ಅಲ್ಲ, ಚಿಕನ್ ಸುಕ್ಕಕ್ಕೆ ಒಳ್ಳೆ ಕಾಂಬಿನೇಷನ್ ಇವೆರಡು. ಯಾಕಂದರೆ ಇದರಿಂದನೇ ಸುಕ್ಕದ ಫ್ಲೇವರು ತುಂಬ ಚೆನ್ನಾಗಿ ಬರೋದು. ಹಾಗೆ ಈ ಕೊಬ್ಬರಿ ಎಣ್ಣೆ ಈರುಳ್ಳಿ ಜೊತೆಗೆ ಅದ್ರ ಜೊತೆ ಈ ಸೋಂಪು ಕೂಡ ಹಾಕಿರ್ತೀವಲ್ವ, ಇದು ಒಳ್ಳೆ ಫ್ಲೇವರ್ ಬರುತ್ತೆ ಇದ್ರ ಕೂಡ. ನೋಡಿ, ಇದು ಆಲ್ರೆಡಿ ಈಗ ಈರುಳ್ಳಿ ಇದೆಲ್ಲ ಲೈಟಾಗಿ ಫ್ರೈ ಆಗಿದೆ. ಈಗ ವಾಶ್ ಮಾಡಿದ ಅಲ್ವಾ ಚಿಕನ್, ಅದನ್ನೀಗ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈಗ ಚಿಕನನ್ನು ಹಾಕ್ಕೊಂಡ್ಮೇಲೆ ನಾವು ಏನು ಮಾಡಬೇಕಂದ್ರೆ, ನಾನಿಲ್ಲಿ ಮೊದಲಿಗೆ ಈ ಚಿಕನ್ ಬೇಯ್ತದೆ ಅಲ್ವಾ, ಆವಾಗಲೇ ಆಲ್ರೆಡಿ ನಾನು ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಉಪ್ಪು ಹಿಡಿದ್ರೇ ಆ ಚಿಕನ್ ಒಳ್ಳೆ ಟೇಸ್ಟಾಗಿರೋದು. ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನಷ್ಟು, ಚಿಕ್ಕ ಸ್ಪೂನ್ ಆಗಿದ್ದರಿಂದ 1 ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಳ್ತೀನಿ. ನೀವು ನಿಮಗೆ ಎಷ್ಟು ಸಾಲ್ಟ್ ಬೇಕು ನೋಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಸಾಲ್ಟನ್ನು ಮೊದಲಿಗೆ ಹಾಕೋರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ತುಂಬ ಉಪ್ಪಾದರೆ ಮತ್ತೆ ಏನು ಹೇಳಿ ಕಡಿಮೆ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೆ ಯಾವುದೇ ರೀತಿಯ ನೀರನ್ನು ಯೂಸ್ ಮಾಡಲ್ಲ. ಯಾಕಂದರೆ ಚಿಕನ್ ಬೇಯ್ತಾ ಅದರಲ್ಲಿರೋ ನೀರಿನ ಅಂಶನೇ ಬಿಟ್ಟಿರುತ್ತೆ. ಮತ್ತು ಸುಕ್ಕಕ್ಕೆ ನಾವು ತುಂಬ ನೀರು ಹಾಕಿ ಬೇಯಿಸಿದರೆ ಅದು ಚೆನ್ನಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಹೀಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಬೇಯಲಿಕ್ಕೆ ಬಿಡೋಣ. ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಿ, ಯಾಕಂದರೆ ಅಡಿಗಡೆ ಹೊತ್ತಬಾರ್ದು. ಅದಕ್ಕೋಸ್ಕರ ನೋಡಿ, ಇಲ್ಲಿ ಪಕ್ಕದಲ್ಲಿ ನಾನೀಗ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಬಾಣಲೆಯನ್ನು ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಇದಕ್ಕೆ 2 ಚಿಕ್ಕ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಈಗ ಇದಕ್ಕೆ ಆಯಿಲಿಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿಲ್ ಜೊತೆಗೇನೆ. ಹಾಗೆ ಈಗ ನೋಡಿ, ಇದೇ ಈರುಳ್ಳಿ ಜೊತೆಗೇನೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಅದಕ್ಕೆ ನಾನು ಇಲ್ಲಿ 2 ದೊಡ್ಡ ಚಕ್ಕೆಯನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೀನಿ. ಹಾಗೆ ಒಂದು 10 ಲವಂಗ, ಹಾಗೆ ಒಂದು 1/4 ಸ್ಪೂನಷ್ಟು ಸೋಂಪನ್ನು, ಈಗ ಹಾಗೆ ಒಂದು 1/4 ಸ್ಪೂನಷ್ಟು ಮೆಂತೆಯನ್ನು ತಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ನಾವೀಗ ಈ ಈರುಳ್ಳಿ ಜೊತೆಗೇನೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯಲ್ಲೂ ಕೂಡ ಮೆಂತೆ ಇದೆ, ಅದಕ್ಕಾಗಿ ಸ್ವಲ್ಪನೇ ಮೆಂತೆ ಹಾಕಿದ್ದೀನಿ ಅಷ್ಟೇ.
ನೋಡಿ ಇದು ಈಗ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಾದ್ರೇನೆ ಇದಕ್ಕೆ ಈಗ ನಾನು ಜಿಂಜರ್ ಮತ್ತು ಗಾರ್ಲಿಕನ್ನು ಹಾಕ್ಕೊಳ್ತೀನಿ. ನಾನು ಇಲ್ಲಿ ಜಿ ಗಾರ್ಲಿಕ್ಕನ್ನು ಒಂದು 2 ಗಡ್ಡೆ ತಗೊಂಡಿದ್ದೀನಿ. ಹಾಗೆ ಜಿಂಜರನ್ನು ಒಂದು 2 ಇಂಚಷ್ಟು ಜಿಂಜರನ್ನು ಉದ್ದುದ್ದದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಈ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಬರಬಾರ್ದು, ಆ ಥರ ಚೆನ್ನಾಗಿ ಈ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡಬೇಕಾದ್ರೇನೆ ಅದ್ರ ಫ್ಲೇವರ್ ಬರ್ತಾ ಇರುತ್ತೆ. ಜಿಂಜರ್ ಗಾರ್ಲಿಕ್ ಫ್ಲೇವರ್ ಬಂದಾಗ ಸಾಕಾಗುತ್ತೆ ಅಷ್ಟು. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಮೊದಲಿಗೆ. ನೋಡಿ ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದೇ ಪಾತ್ರೆಗೆ ಮತ್ತೆ ನಾನು 1 ಸ್ಪೂನಷ್ಟು ಅಷ್ಟೇ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಇಲ್ಲಿ 3 ಚಿಕ್ಕ ಟೊಮೆಟೊ ಆಗಿದ್ದರಿಂದ ನಾನು 3 ತಗೊಂಡಿದ್ದೀನಿ. ದೊಡ್ಡದಾದರೆ 2 ಸಾಕಾಗುತ್ತೆ. 3 ಟೊಮೆಟೊವನ್ನು ನಾನು ಹೆಚ್ಚಿರೋದನ್ನ ಇದೇ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಆಯಿಲಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನೋಡಿ ಇದು ಸಿಪ್ಪೆ ಬಿಡಬೇಕು ಮೇಲ್ಗಡೆ. ನೋಡಿ ಇಲ್ಲಿ ಈ ಸಿಪ್ಪೆ ಇದೆ ಅಲ್ವಾ, ಈ ಥರ ತೆಗಿಲಿಕ್ಕೆ ಬರಬೇಕು. ಆ ಥರ ಆದರೆ ಸಾಕಾಗುತ್ತೆ. ಹಸಿ ಟೊಮೆಟೊನೇ ಹಾಕ್ಬೋದು, ಆದರೆ ಸಾಂಬಾರಲ್ಲಿ ಕೂಡ ಟೊಮೆಟೊ ಫ್ಲೇವರೇ ಬರುತ್ತೆ. ಇದು ಸುಕ್ಕದಲ್ಲಿ ಕೂಡ ಟೊಮೆಟೊದ್ದೇ ಫ್ಲೇವರ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇರಬೇಕಾದ್ರೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಒಮ್ಮೆ ಆಯಿಲಲ್ಲಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ. ತುಂಬ ಏನು ನೀವು ಆಯಿಲಲ್ಲೇ ಹುರಿಬೇಕಂತ ಏನಿಲ್ಲ. ಯಾಕಂದರೆ ಕೊತ್ತಂಬರಿ ಸೊಪ್ಪಿನ ಇರುತ್ತೆ ಅಲ್ವಾ, ಅದ್ರ ಫ್ಲೇವರ್ ಹೋಗಬಾರ್ದು. ಆಯಿಲಲ್ಲಿ ಫ್ರೈ ಮಾಡಿದಾಗ ಅದು ಬೆಂದುಬಿಡುತ್ತೆ ಅಲ್ವಾ, ಅದಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡು ಆಯಿಲಲ್ಲಿ ಮಿಕ್ಸ್ ಮಾಡಿ. ಜಸ್ಟ್ ಅಷ್ಟೇ ಸಾಕಾಗುತ್ತೆ. ಈಗ ನೋಡಿ ಇದನ್ನು ನಾವು ತೆಗೆದು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ತೆಂಗಿನಕಾಯನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಆಲ್ರೆಡಿ ಅರ್ಧ ಹೋಳಿಕೆ ತೆಂಗಿನಕಾಯನ್ನು ತುರಿದು ಇಟ್ಕೊಂಡಿದ್ದೀನಲ್ವ, ಈಗ ಅದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಈ ಖಾರವನ್ನು ನೀವು ಎಷ್ಟು ಚಿಕ್ಕೊಂಡು ತಗೊತೀರ ಅದರ ಮೇಲೆ ನೀವು ಪ್ರಮಾಣದಲ್ಲೇ ಹಾಕ್ಕೋಬೇಕು. ಇದು ನೀವು ಬೇಕಾದರೆ 1.5 kg ಚಿಕನ್ನಿಗೂ ಯೂಸ್ ಮಾಡ್ಕೋಬಹುದು ಈ ಖಾರ. ನಾನು ಸ್ವಲ್ಪ ಗಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಚಿಕನ್ ಬೇಯಬೇಕಾದ್ರೂ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ, ಮತ್ತು ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಯೂಸ್ ಮಾಡಿದರೂ ಕೂಡ, ಯಾಕಂದರೆ ಚಿಕನ್ನಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು 4ರಿಂದ 5 ಒಣಮೆಣಸನ್ನು ಹಾಕ್ಕೊಂಡು ಈ ಆಯಿಲಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರಲಿ. ಈಗ ನೋಡಿ ನಾನು ಪೆಪ್ಪರನ್ನು ಇಲ್ಲಿ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತೀನಿ. ನೀವು ಮೆಣಸಿನ ಕಾಳು ಹಾಕೋದಾದರೆ ಒಂದು 10ರಿಂದ 15 ಮೆಣಸಿನ ಕಾಳನ್ನು ಹಾಕ್ಕೊಳ್ಳಿ. ನೋಡಿ ಇದು ಆಲ್ರೆಡಿ ಈಗ ಫ್ರೈ ಆಯ್ತಲ್ವ, ಇದನ್ನು ಕೂಡ ನಾನೀಗ ಮಿಕ್ಸಿ ಜಾರಿಗೇ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸುಕ್ಕ ಒಳ್ಳೆ. ಅಂದರೆ ಬೇಗ ರುಬ್ಲಿಕ್ಕೆ ಈಸಿ ಆಗುತ್ತೆ ಚೆನ್ನಾಗಿ ಫ್ರೈ ಆದರೆ. ನೋಡಿ ಈಗ ಇದರಲ್ಲಿ ಈ ಪಾತ್ರೆಯಲ್ಲಿ ಆಯಿಲ್ ಇದೆ ಅಲ್ವಾ, ಈ ಆಯಿಲ್ ಹಾಗೇ ಇರಲಿ. ಈಗ ಏನು ಮಾಡಬೇಕಂದ್ರೆ ಈ ಆಯಿಲಲ್ಲೇ ಈಗ ಆಲ್ರೆಡಿ ನಾನು ಹೇಳಿದ್ನಲ್ವ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಯೂಸ್ ಮಾಡ್ತೀನಿ ಅಂತ. ಈಗ ಆ ಪೌಡ್ರನ್ನು ನಾವು ಈ ಬಿಸಿ ಆಯಿಲ್ ಇದೆ ಅಲ್ವಾ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಒಂದು 4 ಸ್ಪೂನಷ್ಟು ಹಾಕ್ತೀನಿ. ಯಾಕಂದರೆ ಇದು ತುಂಬ ದೊಡ್ಡ ಸ್ಪೂನ್ ಏನಲ್ಲ, ಅದ್ರ ಪರವಾಗಿಲ್ಲ 4 ಸ್ಪೂನ್ ಹಾಕ್ತೀನಿ. ನೀವು ಮನೆಯಲ್ಲಿ ಖಾರದ ಪುಡಿ ಯೂಸ್ ಮಾಡಿಲ್ಲ ಅಂದರೆ ಮಾಮೂಲಿ ಮೆಣಸು ಮತ್ತು ಧನಿಯಾ, ಮೆಂತೆ, ಜೀರಿಗೆಯನ್ನು ನೀವು ಖಾರ ಹುರಿಬೇಕಾದ್ರೇ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಆಯಿಲಲ್ಲಿ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಈ ಬಿಸಿ ಆಯಿಲಲ್ಲೇ ಜಸ್ಟ್ ಫ್ರೈ ಮಾಡಿದ್ರೆ ಸಾಕು. ಇದು ಯಾಕಂದರೆ ಇನ್ನೊಮ್ಮೆ ಫ್ರೈ ಮಾಡಿದರೆ ಆಯಿಲಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ. ಏನಾದರೂ ಗಿಂಡಿ ಆಗಿದ್ದರೆ ಅದು ಮತ್ತೆ ಆಯಿಲಲ್ಲಿ ಫ್ರೈ ಮಾಡಿದಾಗ ಒಳ್ಳೆ ಫ್ಲೇವರ್ ಬರುತ್ತೆ, ಮತ್ತು ಒಳ್ಳೆ ಕಲರ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಇದನ್ನು ನಾನು ಮಿಕ್ಸಿ ಜಾರಿಗೇ ಹಾಕ್ಕೊಳ್ತೀನಿ.
ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಮತ್ತೆ ತುಂಬ ಬಿಸಿ ಬಿಸಿ ಹಾಕಿದರೆ ಮಿಕ್ಸಿ ಜಾರಲ್ಲಿ ಖಾರ ರುಬ್ಬೇಕಾದ್ರೆ ತುಂಬ ಬಿಸಿಯಾಗಿಬಿಡುತ್ತೆ. ನೋಡಿ ನಾನೀಗ ಆಲ್ರೆಡಿ ಖಾರ ಎಲ್ಲ ಹಾಕ್ಕೊಂಡಿದ್ದೀನಲ್ವ, ಈಗ ಇದನ್ನು ನಾವು ರುಬ್ಕೊಳ್ಳೋಣ. ಇದು ನೀವು ಬೇಕಾದರೆ ತರಿ ತರಿಯಾಗಿ ಕೂಡ ರುಬ್ಬೋದು. ನಾನು ಕೂಡ ಏನು ನುಣ್ಣಗೆ ರುಬ್ಬಲ್ಲ, ಹಾಗೆ ತರಿ ತರಿಯಾಗಿನೂ ರುಬ್ಬಲ್ಲ. ಒಂದು ಮೀಡಿಯಮ್ ಆಗಿ ಮಾಮೂಲಿ ನಾವು ಹೇಗೆ ತರಕಾರಿ ಸಾರುಗಳಿಗೆಲ್ಲ ರುಬ್ಕೊಳ್ತೀವೋ ಆ ಥರನೇ ಒಂದು ಮೀಡಿಯಮ್ ಆಗಿ ರುಬ್ಕೊಳ್ತೀನಿ. ನೋಡಿ ನಾನೀಗ ರುಬ್ಕೊಳ್ತೀನಿ. ಇಲ್ಲಿ ನೋಡಿ ನಾನು ಆಲ್ರೆಡಿ ಗ್ಯಾಸನ್ನು ಆಫ್ ಮಾಡಿ ಇಟ್ಟಿದ್ದೀನಿ. ಆವಾಗಲೇ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಚಿಕನ್, ಚೆನ್ನಾಗಿ ಬೆಂದಿದೆ ಇದು. ಇದನ್ನು ಈಗ ಸೈಡಲ್ಲಿ ಇಟ್ಟಿದ್ದೆ ನಾನು ಎತ್ತಿ. ಈಗ ನೋಡಿ ಇದಕ್ಕೆ ನಾವು ಈಗ ರುಬ್ಕೊಂಡಿದ್ದೀವಲ್ವ ಮಸಾಲೆ, ಅದನ್ನು ನಾವೀಗ ಈ ಚಿಕನ್ನಿಗೆ ಹಾಕ್ಕೊಳ್ಳೋಣ. ಈ ಯಾವುದೇ ಕಾರಣಕ್ಕೂ ತುಂಬ ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ಸುಕ್ಕ ಆಗಿರೋದ್ರಿಂದ ತುಂಬ ನೀರು ಹಾಕಬಾರ್ದು. ಇದು ದಪ್ಪ ಇರಬೇಕಾದ್ರೇ ಹೀಗೆ ಇಟ್ಕೊಂಡು ಲೋ ಫ್ಲೇಮಲ್ಲೇ ಕುದಿಲಿಕ್ಕೆ ಬಿಡಿ. ನಿಮಗೇನಾದರೂ ಖಾರ ಸ್ವಲ್ಪ ಜಾಸ್ತಿ ಇದೆ ರುಬ್ಬಿದ್ದು ಅಂತ ಅನಿಸಿದರೆ ಸ್ವಲ್ಪ ತೆಗೆದಿಟ್ಕೊಂಡು ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಕೆಲವರಿಗೆ ಸ್ವಲ್ಪ ಏನು ಹೇಳಿ ಸುಕ್ಕದ ರಸ ಇದ್ದರೆ ಊಟಕ್ಕೆ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ. ಈಗ ನೋಡಿ ನಾನು ಮೊದಲಿಗೆ 1 ಸ್ಪೂನ್ ಸಾಲ್ಟ್ ಹಾಕಿದ್ದೆ, ಈಗ ಮತ್ತೆ 1 ಸ್ಪೂನ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆನೂ. ಯಾಕಂದರೆ ಖಾರಕ್ಕೆಲ್ಲ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ವ, ಅದಕ್ಕೋಸ್ಕರ. ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಕುದಿಲಿಕ್ಕೆ ಬಿಡೋಣ. ಲೋ ಫ್ಲೇಮಲ್ಲೇ ಕುದಿಸಿ, ಯಾಕಂದರೆ ಹೊತ್ತೋಗ್ಬೋದು, ಅದಕ್ಕೋಸ್ಕರ. ನೋಡಿ ಇಲ್ಲಿ ಕುದಿ ಬರ್ತಾ ಇದೆ ಅಲ್ವಾ ಇದು ಆಲ್ರೆಡಿ. ಈಗ ನೋಡಿ ಇದನ್ನು ಒಮ್ಮೆ ಕ್ಲೀನಾಗಿ ನಾವು ಸುತ್ತನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಎಲ್ಲಾದರೂ ತಳಗಿಳ ಹಿಡ್ದಿದ್ರೆ ಅಲ್ವಾ, ಅದಕ್ಕೋಸ್ಕರ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಆಲ್ರೆಡಿ ಒಂದು ಅರ್ಧ ಹೋಳಿಕೆಯಷ್ಟು ತೆಂಗಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೆ. ಈಗ ಅದನ್ನು ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ತೆಂಗಿನಕಾಯಿ ತುರಿಗಳನ್ನೆಲ್ಲ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಿಂತ ಮೊದಲೇ ಸ್ವಲ್ಪ ಸಾಲ್ಟ್ ಹಾಕಿ ಅಷ್ಟೇ. ಜಸ್ಟ್ ತೆಂಗಿನಕಾಯಿಗೆ ಮೇಲ್ಗಡೆ ಸ್ವಲ್ಪ ಸಾಲ್ಟ್ ಹಾಕಿ. ಯಾಕಂದರೆ ತೆಂಗಿನಕಾಯಿಗೆ ಯಾವುದೇ ರೀತಿಯ ನಾವು ಇದು ಉಪ್ಪು ತಾಗಿರಲ್ಲ ಅಲ್ವಾ. ಮೊದಲಿಗೆ ನಾವು ಹಾಕಿರೋದೇ 2 ಸ್ಪೂನು. ಸಾಲ್ಟ್ ಮಾತ್ರ ನಿಮಗೆ ಟೇಸ್ಟಿಗೆ ನೋಡಿನೇ ಹಾಕ್ಕೊಳ್ಳಿ. ಸುಕ್ಕದಲ್ಲಿ ಸಾಲ್ಟು ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡೋದು ತುಂಬ ಕಷ್ಟ. ಸಾಂಬಾರಾದರೆ ಸ್ವಲ್ಪ ಕಾಯಿ ಕಡ್ದಾಕಿ ಆದರೂ ಏನಾದರೂ ಮಾಡ್ಬೋದು. ಸುಕ್ಕದಲ್ಲಿ ಮತ್ತೆ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಹಾಗೆ ಇದು ತಣ್ಣಗಾದ್ಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ. ಈಗ ಒಮ್ಮೆ ನಾವೇನಂದರೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕಾಗತ್ತೆ. ಅಂದರೆ ತೆಂಗಿನಕಾಯಿ ಇದೆ ಅಲ್ವಾ, ಸಾಂಬಾರ್ ಜೊತೆಗೆಲ್ಲ ಅಡ್ಜಸ್ಟ್ ಆಗಬೇಕಾಗತ್ತೆ. ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಅದಕ್ಕಿಂತ ಮೇಲ್ಗಡೆ ಸ್ವಲ್ಪ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಮೇಲ್ಗಡೆ ಮಾತ್ರ 1 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಆಪ್ಷನಲ್ ಇದು, ಬೇಕಾದರೆ ಹಾಕ್ಕೊಳ್ಳಿ. ಅಂದರೆ ಒಳ್ಳೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಆಗುತ್ತೆ ಸುಕ್ಕ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಚಿಕ್ಕದಾಗಿ ಪೀಸ್ ಮಾಡಿ. ಈಗ ನಾವು ಏನಂದರೆ ಲಿಡ್ಡನ್ನು ಸ್ವಲ್ಪ ಕ್ಲೋಸ್ ಮಾಡಿ ಇದು ಆಯಿಲು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀವಲ್ವ, ಸ್ವಲ್ಪ ಹೊತ್ತು ಇದನ್ನು ಲೋ ಫ್ಲೇಮಲ್ಲೇ ಹಾಗೆ ಬೇಯಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಬೆಂದಮೇಲೆ ಅದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಇದೀಗ ಆಲ್ರೆಡಿ ಒಂದು 5 ನಿಮಿಷ ಆಗಿದೆ ಅಲ್ವಾ. ಈಗ ನೋಡಿ ತೋರಿಸ್ತೀನಿ ಎಲ್ಲ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಅದು ಅಲ್ವಾ. ಈಗ ಏನಂದರೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಯಿಲು ಎಲ್ಲ ಸೈಡಿಂದ ಬಿಟ್ಟಿದೆ ಫುಲ್ಲು. ನಾವು ಈಗ ಮೇಲ್ಗಡೆನೂ ಕೂಡ 1 ಸ್ಪೂನಷ್ಟು ಆಯಿಲ್ ಹಾಕಿದ್ದೀವಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ಸುಕ್ಕ. ಇದು ಸ್ವಲ್ಪ ರಸ ಆಗಿದೆ ಆದರೆ ನಿಮಗೆ ಅನಿಸುತ್ತೆ, ಬಟ್ ಆಫ್ ಮಾಡಿ ನೀವು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅದು, ಅದಕ್ಕೋಸ್ಕರ. ನೋಡಿ ನಿಮಗೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಚಿಕನ್ ಸುಕ್ಕ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.